ಇಷ್ಟು ದಿನದ್ದು ಒಂದು ಲೆಕ್ಕ ಇನ್ಮೇಲೆ ಬೇರೆಯದ್ದೇ ಲೆಕ್ಕ ಅನ್ನುವಂಥ ರೀತಿಯಲ್ಲಿ ಐಆರ್ಜಿಸಿ ಇದೀಗ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಗುಡುಕ್ತಾ ಇದೆ. ಇಷ್ಟು ದಿನದ್ದು ಒಂದು ಲೆಕ್ಕದ ಯುದ್ಧ ಇನ್ಮೇಲೆ ಬೇರೆಯದ್ದೇ ಲೆಕ್ಕ. ಇಸ್ರೇಲ್ ಅಮೆರಿಕ ವಿರುದ್ಧ ಮತ್ತೆ ಗುಡುಗಿದ ಐಆರ್ಜಿಸಿ. ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಡೋಂಟ್ ಕೇರ್. ಒಂದು ತಿಂಗಳಲ್ಲಿ ಮುಗಿಯಲ್ಲ ಮಧ್ಯಪ್ರಾಚ್ಯ ಯುದ್ಧ. ಬರೋಬ್ಬರಿ 6 ತಿಂಗಳ ಕಾಲ ನಡೆಯುತ್ತಾ ವಾರ್. ಅಮೆರಿಕ ಜೊತೆ ಸಂಘರ್ಷದ ಬಗ್ಗೆ ಇರಾನ್ ರಿಯಾಕ್ಷನ್ ಅನ್ನ ಕೊಟ್ಟಿದೆ. 6 ತಿಂಗಳ ಕಾಲ ತೀವ್ರವಾದ ಯುದ್ಧ ಮಾಡಬಹುದು. ಈವರೆಗೆ ಫಸ್ಟ್ ಸೆಕೆಂಡ್ ಜನರೇಷನ್ ಕ್ಷಿಪಣಿಗಳ ಬಳಕೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸುಧಾರಿತ ಮಿಸೈಲ್ ಬಳಕೆ ಆಗುತ್ತೆ. ಇಸ್ರೇಲ್ ಮೇಲೆ ಮತ್ತಷ್ಟು ಪ್ರತೀಕಾರಕ್ಕೆ ಮುಂದಾದ ಇರಾನ್. ಬತ್ತಳಿಕೆಯಲ್ಲಿರುವ ಕ್ಷಿಪಣಿಗಳನ್ನ ತೆಗೆಯಲು ಇರಾನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇಷ್ಟು ದಿನದ್ದು ಒಂದು ಲೆಕ್ಕ ಇನ್ಮೇಲೆ ಬೇರೆಯದ್ದೇ ಲೆಕ್ಕ. ನೋಡಿ, ಇಸ್ರೇಲ್ ಅಮೆರಿಕ ವಿರುದ್ಧ ಐಆರ್ಜಿಸಿ ಗುಡುಗಿದೆ. ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟರು ಸಹಿತ ಡೋಂಟ್ ಕೇರ್. ಶರಣಾಗತಿ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ಕೊಡ್ತಾರೆ ಇರಾನ್ಗೆ. ಆದ್ರೆ ಇರಾನ್ ಯಾವುದಕ್ಕೂ ಸಹಿತ ಬಗ್ಗದೆ ನಾವು 6 ತಿಂಗಳವರೆಗೂ ಸಹಿತ ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ದೀವಿ, ಎಂತ ತೀವ್ರವಾದ ಯುದ್ಧ ಸಹಿತ ಆದ್ರೂ ನಾವು ರೆಡಿ ಮಾಡೋದಕ್ಕೆ ಅಂತ ಇದೀಗ ಇರಾನ್ ಹೇಳ್ತಾ ಇದೆ. ಈವರೆಗೆ ಬಳಕೆ ಮಾಡುವಂತಹ ಶಸ್ತ್ರಾಸ್ತ್ರಗಳು ಇನ್ನು ಮುಂದೆ ಬಳಕೆ ಮಾಡುವಂತಹ ಶಸ್ತ್ರಾಸ್ತ್ರಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಇನ್ನೂ ತೀವ್ರ ಮಟ್ಟದ ಭೀಕರತೆ ಇಲ್ಲಿ ಆಗುವಂತದ್ದು. ಬತ್ತಳಿಕೆಯಲ್ಲಿರುವ ಕ್ಷಿಪಣಿಗಳನ್ನ ತೆಗೆಯಲು ಇರಾನ್ ಹಾಗಾದ್ರೆ ಪ್ಲಾನ್ ಮಾಡ್ಕೊಂತ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಇರಾನ್ ನಲ್ಲಿ ನೋಡಿ ನ್ಯೂಕ್ಲಿಯರ್ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಮೆರಿಕ ತಗಾದೆ ತೆಗೆಯುತ್ತೆ ಇವರಲ್ಲಿ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ನಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯ ಪ್ರಮಾಣ ಇದೆ. ಹಾಗೆ ಇನ್ನು ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಬಳಕೆ ಮಾಡುತ್ತೆ ಅಂತ ಅಂದ್ರೆ ಯಾರು ಸಹಿತ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಮಟ್ಟಿಗೆ ಅಂದ್ರೆ ಅಂತ ರೀತಿಯಲ್ಲಿ ಇವರ ಬಳಿ ಶಸ್ತ್ರಾಸ್ತ್ರಗಳು ಇರುವಂತದ್ದು. ಭೂಮಿಯ ಒಳಗೆ ಇರುವಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ನೀವು ಇನ್ನೂ ಕೇಳಿರ್ಲಿಲ್ಲ ಅನ್ಸುತ್ತೆ ಬಹುಶಃ. ಯಾಕಂದ್ರೆ ಭೂಮಿಯ ಒಳಗೆ ಯಾವ ರೀತಿಯಾಗಿ ಇವರು ಅಂದ್ರೆ ಕೆಲವು ವರ್ಷಗಳ ನಿರಂತರ ವರ್ಷಗಳ ಎಫರ್ಟ್ ನಿಂದಾಗಿ ಭೂಮಿಯೊಳಗೆ ಎಷ್ಟೋ ಯುದ್ಧಗಳನ್ನ ಅಲ್ಲಿ ಎಷ್ಟೋ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಮಾರ್ಪಾಡು ಮಾಡಿ ಇಟ್ಟಿರುತ್ತೆ. ಅಂದ್ರೆ ಅದನ್ನ ಇಂಥ ಒಂದು ಭೀಕರತೆಯ ಟೈಮಲ್ಲಿ ಪೀಕ್ ಟೈಮಲ್ಲಿ ಬಳಕೆ ಮಾಡುವಂಥದ್ದು ಇರಾನ್ಗೆ ಇರುವಂತಹ ಮತ್ತೊಂದು ಬಲಿಷ್ಠವಾದಂತಹ ಅಸ್ತ್ರ ಅಂತ ಹೇಳ್ಬೋದು. ಅವುಗಳ ದಾಳಿಯಿಂದ ಹೇಗಂತ ಅಂದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹೊಡಿಬೇಕು ಅನ್ನುವಂತ ರೀತಿಯಲ್ಲಿ ಗಮನಿಸ್ಕೊಂಡು ಇರಾನ್ ಪ್ಲಾನ್ ಅನ್ನ ಮಾಡ್ಕೊಂಡು ಹೊಡೆಯುತ್ತೆ. ಸೊ ಹೀಗಾಗಿ ಆ ಒಂದು ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಇದೀಗ ಇರಾನ್ ಸಹಿತ ಮುಂದಾಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ, ಶರಣಾಗತಿ ಆಗ್ಬೇಕು ನೀವು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೆ ವಾರ್ನಿಂಗ್ ಅನ್ನ ಕೊಡ್ತಾರೆ. ಬಟ್ ಇರಾನ್ ಯಾವುದಕ್ಕೂ ಸಹಿತ ಡೋಂಟ್ ಕೇರ್, ಅಂದ್ರೆ ಯಾವುದಕ್ಕೂ ಸಹಿತ ಕೇರ್ ಮಾಡ್ತಾ ಇಲ್ಲ. ಆಯ್ತು, ನೀವು ಯುದ್ಧ ಮಾಡ್ತೀರಾ, 6 ತಿಂಗಳವರೆಗೂ ಮಾಡೋಣವಾ ಯುದ್ಧ, ಅದಕ್ಕೂ ಸಹಿತ ನಾವು ರೆಡಿ ಇದ್ದೀವಿ. ಎಂತ ತೀವ್ರವಾದಂತಹ ಯುದ್ಧ ಇದ್ರೂ ಸಹಿತ ನಾವು ರೆಡಿ ಮಾಡೋದಕ್ಕೆ ಅಂತ. ನೋಡಿ, ಇರಾನ್ ಬಳಕೆ ಮಾಡುವಂತ ಕೆಲವೊಂದು ಅಣ್ವಸ್ತ್ರಗಳ ವಿಚಾರಕ್ಕೆ ನಾವು ಮಾತಾಡೋದಾದ್ರೆ, ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಮಾತಾಡೋದಾದ್ರೆ, ದೂರದಿಂದ ನಾವು ಎಷ್ಟೇ ಅದನ್ನ ಹುಡುಕಾಡಿ ಎಷ್ಟೇ ಇದನ್ನ ಮಾಡಿ ಎಷ್ಟೇ ಒಂದು ದಿಕ್ಸೂಚಿಯನ್ನ ಹಾಕೊಂಡು ಹುಡುಕಿದ್ರು ಸಹಿತ ಇರಾನ್ ಅಲ್ಲಿ ಅವಿತಿ ಇಟ್ಟಿರುವಂತ ಒಂದಿಷ್ಟು ಅಣ್ವಸ್ತ್ರಗಳು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಯಾರಿಗೂ ಸಹಿತ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತ ಮಟ್ಟಿಗೆ ಇರಾನ್ ಪ್ಲಾನ್ ಅನ್ನ ರೂಪಿಸ್ಕೊಳ್ಳುತ್ತೆ. ನಾವು ದೂರದಿಂದ ನೋಡಿದ್ರೆ ಯಾವುದೋ ಒಂದು ಕೃಷಿ ಭೂಮಿ ಇದೆ ಏನಪ್ಪಾ ಅನ್ಸಿರ್ಬೇಕು, ಆ ರೀತಿಯಲ್ಲಿ ನಮ್ಗೆ ಗೋಚರವಾಗುತ್ತೆ. ಬಟ್ ಆ ಭೂಮಿಯ ಒಳಗೆ ಇರಾನ್ ಅವಿತಿಟ್ಟಿರುವಂತ ಅಣ್ವಸ್ತ್ರಗಳು ಕ್ಷಿಪಣಿಗಳು ಅಲ್ಲಿಂದಾನೇ ಅವ್ರು ಬ್ಲಾಸ್ಟ್ ಮಾಡುವಂತ ಅಂದ್ರೆ ಕ್ರಿಯೆ ಇದೆಯಲ್ಲ, ಎಲ್ಲಿ ಹೋಗಿ ಇಂಥ ಕಡೆನೆ ಅದು ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಕ್ರಿಯೆ ಇದೆಯಲ್ಲ, ಅದು ನಿಜಕ್ಕೂ ಸಹಿತ ಇರಾನ್ ನಲ್ಲಿ ಇರುವಂತ ಬಲಿಷ್ಠವಾದಂತ ಶಕ್ತಿ. ಹೀಗಾಗಿ ಯಾವುದೇ ತರ ಎಂಥದೇ ಯುದ್ಧ ಬಂದ್ರು ಡೋಂಟ್ ಕೇರ್ ಅಂತಾರೆ ಅವರು. ಯಾಕಂದ್ರೆ ನಮ್ಮ ಕಡೆನೂ ಅಂತ ರೀತಿಯಾದಂತ ಅಣ್ವಸ್ತ್ರಗಳಿದಾವೆ, ಅಂತ ರೀತಿಯಾದಂತ ಬಲಿಷ್ಠವಾದಂತ ಅಣ್ವಸ್ತ್ರಗಳಿದಾವೆ. ಹಾಗಾಗಿ ನಾವು ಯಾರಿಗೂ ಸಹಿತ ಎದುರುವಂತ ಅವಶ್ಯಕತೆನೇ ಇಲ್ಲ ಅನ್ನುತ್ತೆ ಇರಾನ್. ಮತ್ತೊಂದ್ ಕಡೆ ಕೇಳಿ ಬರ್ತಾ ಇರುವಂತ ವಿಚಾರ ಅಂತ ಅಂದ್ರೆ ರಷ್ಯಾ ಸಹಿತ ಇಂಡೈರೆಕ್ಟ್ ಆಗಿ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಇದೀಗ ಒಂದಿಷ್ಟು ಗೊಂದಲಗಳು ಇರುವಂತದ್ದು. ಯಾಕಂತ ಅಂದ್ರೆ ಈಗೇನು ಇರಾನ್ ಅಮೆರಿಕ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ, ಅಮೆರಿಕದ ನೆಲೆಗಳ ಮೇಲೆ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿ ಅಮೆರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ಆಗಿ ಇಲ್ಲಿ ಇಂಥದೇ ಸೇನೆ ಇದೆ ಅಂತ ಅನ್ನುವಂಥ ವಿಚಾರ ರಷ್ಯಾಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ.
ಅಂದ್ರೆ ಇನ್ಫಾರ್ಮೇಶನ್, ಪಕ್ಕಾ ಇನ್ಫಾರ್ಮೇಶನ್ ರಷ್ಯಾಗಿರುವಂತದ್ದು. ಸೊ ಹಾಗಾಗಿ ರಷ್ಯಾ ಒಳಗಿಂದ ಇರಾನ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟು ಬಿಟ್ಟಿದೆ ಅನ್ನುವಂತ ಮಾಹಿತಿ ಮತ್ತೊಂದ್ ಕಡೆ ಇರುವಂತದ್ದು. ಅಂದ್ರೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅಂತ.